ಅಬ್ಬಬ್ಬಾ, ಅದೇನು ಆರ್ಭಟ, ಅದೇನು ವೇಗ. ಎಕ್ಸಲೇಟರ್ ಅದೆಷ್ಟು ತಿರುಗಿಸೋಕ್ಕಾಗುತ್ತೋ ಅಷ್ಟು ತಿರುಗಿಸಿ ಕ್ಲಚ್ ಬಿಟ್ರು ಅಂದ್ರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ 1 ಕಿಲೋಮೀಟರ್ ದೂರ ತಲುಪಿಯಾಗಿರುತ್ತೆ. ಅದ್ಯಾವ ಕಂಪನಿಯ ಬೈಕ್ ಬೇಕು, ಅದ್ಯಾವ ವೇಗದ ಬೈಕ್ ಬೇಕು, ಅದ್ಯಾವ ಶೈಲಿಯ ಅದೆಷ್ಟು ದುಬಾರಿಯ ಬೈಕ್ ಬೇಕು, ಅದೆಲ್ಲವೂ ಇಲ್ಲಿವೆ ನೋಡಿ. ಬೈಕ್ ಮಾತ್ರವಲ್ಲ, ನಾವು ನೀವು ಉಪಯೋಗಿಸುವ ಕಾರುಗಳನ್ನ ನೋಡಿ. ನೋಡೋದಕ್ಕಷ್ಟೇ ಇದು ನಮ್ಮ ರೀತಿಯ ಕಾರು, ಆದ್ರೆ ಇದರ ವೇಗ ಸಾಮರ್ಥ್ಯ ಹೇಗಿದೆ ಎಂದು ನೀವೇ ನೋಡಿ. ಪ್ರತಿಷ್ಠಿತ ಇಂಡಿಯನ್ ಮೋಟಾರ್ ಸ್ಪೋರ್ಟ್ಸ್ ಸಂಸ್ಥೆ ವ್ರೂಮ್ ಡ್ರ್ಯಾಗ್ ಮೀಟ್ ನ 10ನೇ ಆವೃತ್ತಿಯ ಅಂಗವಾಗಿ ಬೆಂಗಳೂರು ನಗರದ ಹೊರವಲಯ ಅಂದ್ರೆ ಹೊಸೂರು ಬಳಿಯ ತನೇಜಾ ಏರೋಸ್ಪೇಸ್ ಮತ್ತೆ ಏವಿಯೇಷನ್ ಲಿಮಿಟೆಡ್ ಏರ್ ಸ್ಟ್ರೀಪ್ ನಲ್ಲಿ ರವಿವಾರ ನಡೆದ ಈ ರೋಚಕ ರೇಸ್ ಬೈಕ್ ಮತ್ತು ಕಾರ್ ರೇಸ್ ಪ್ರಿಯರಿಗೆ ರೋಮಾಂಚಕಾರಿ ಅನುಭವ ನೀಡಿತು. ವಿಮಾನಗಳು ಚಲಿಸುವ ರಸ್ತೆಯಲ್ಲಿ ನಡೆಯುವ ಈ ರೇಸ್ನಲ್ಲಿ ಒಂದು ಬಾರಿಗೆ 2 ಸ್ಪರ್ಧಿಗಳು ತಮ್ಮ ವಾಹನಗಳೊಂದಿಗೆ ಪರಸ್ಪರ ಸ್ಪರ್ಧೆಗೆ ಮುಂದಾಗ್ತಾರೆ. 400 ಮೀಟರ್ ಉದ್ದದ ಈ ಟ್ರ್ಯಾಕ್ ನಲ್ಲಿ ಯಾರು ಮೊದಲು ಗುರಿ ಮುಟ್ಟುತ್ತಾರೆ ಮತ್ತು ಎಷ್ಟು ಸಮಯದಲ್ಲಿ ಗುರಿ ಮುಟ್ಟುತ್ತಾರೆ ಎಂಬುದು ವಿಜೇತರನ್ನ ನಿರ್ಧರಿಸುತ್ತೆ. ಈ ವಾಹನಗಳು ಕಂಪನಿಯಿಂದ ಬರುವಾಗ ಒಂದು ಸಾಮರ್ಥ್ಯ ಹೊಂದಿದ್ದರೆ, ಸ್ಪರ್ಧೆ ನಡೆಯುವಾಗ ಸ್ಪರ್ಧಿಗಳು ತಮಗೆ ಬೇಕಾದ ರೀತಿಯಲ್ಲಿ ಅದರ ವಿನ್ಯಾಸ ಹಾಗೂ ಸಾಮರ್ಥ್ಯವನ್ನ ಬದಲಾಯಿಸಿಕೊಳ್ಳುತ್ತಾರೆ. ಇಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯಗಳ ಸ್ಪರ್ಧಿಗಳು ಪಾಲ್ಗೊಂಡಿದ್ದು, ಸ್ಪರ್ಧೆಯಲ್ಲಿ ಲಕ್ಷಾಂತರ ಮಾತ್ರವಲ್ಲ ಕೋಟ್ಯಾಂತರ ರೂಪಾಯಿಯ ದುಬಾರಿ ಬೈಕ್ ಮತ್ತು ಕಾರುಗಳು ನೋಡುಗರ ಗಮನ ಸೆಳೆದವು. ಮೊದಲೆಲ್ಲ ಅಮೆರಿಕದ ಬೀದಿಗಳಲ್ಲಿ ನಡೆಯುತ್ತಿದ್ದ ಇಂತಹ ಸ್ಪರ್ಧೆಗಳು ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲೂ ತನ್ನ ಛಾಪನ್ನು ಮೂಡಿಸುತ್ತಿರುವುದು ಭಾರತೀಯ ರೇಸರ್ಗಳಿಗೆ ತಮ್ಮ ಪ್ರತಿಭೆಗಳನ್ನು ದಾಖಲಿಸಲು ಸಹಕಾರಿಯಾಗಿದೆ.